ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ರಾಜ್ಯ ಸರ್ಕಾರ ಅಂತೇಳಿ ಈಗ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅಲ್ಲಿ 2019ರಿಂದ ಇಲ್ಲಿಯವರೆಗೂ ಕೂಡ ಅವರಿಗೆ ಒಂದು ವ್ಯವಸ್ಥೆ ಆಗಿಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಹೇಗಿದೆ ಅನುಕಾರ್ಯಪ್ಪ? ನಾಗೇಂದ್ರ ಬಾಬು, ಇದು 2019ರಲ್ಲಿ ಕಾವೇರಿ ನದಿಯಿಂದ ಪ್ರವಾಹ ಬರುತ್ತೆ. ಪ್ರಕೃತಿ ವಿಕೋಪ ಏನಾಯ್ತು ಆವಾಗ ಸುಮಾರು ನದಿ ಪಾತ್ರ ಜನ ಅಂದ್ರೆ ಕರಡಿಗೋಡು ವ್ಯಾಪ್ತಿಯಲ್ಲಿ ಸುಮಾರು 150 ಇತ್ತು ಆಗ ಕುಟುಂಬಗಳು ಎಲ್ಲ ಕೊಚ್ಚಿ ಹೋಗುತ್ತೆ. ಮತ್ತೆ ಅವರನ್ನ ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡ್ತಾರೆ. ಮತ್ತೆ ಅಲ್ಲಿ ಬದಲಿ ವ್ಯವಸ್ಥೆ ಅವರಿಗೆ ಮಾಡ್ಕೊಡ್ತೀವಿ ಅಂತ ಜಾಗವನ್ನು ಕೂಡ ಗುರ್ತು ಮಾಡ್ತಾರೆ ಅಬ್ಬೆತ್ ಮಂಗಲದಲ್ಲಿ ಅಷ್ಟು ಫ್ಯಾಮಿಲಿಗಳಿಗೆ. ಆದ್ರೆ ಇದುವರೆಗೆ ಕೂಡ ಜಾಗವನ್ನು ಡೆವಲಪ್ ಮಾಡಿದ ನಿವೇಶನ ಕೊಟ್ಟಿಲ್ಲ, ಮಳೆನೂ ಕೂಡ ಕೊಟ್ಟಿಲ್ಲ. ಮತ್ತೆ ಅವ್ರು ಏನ್ ಮಾಡಿದ್ರು, ಮತ್ತೆ ಅದೇ ಜಾಗ ಅಂದ್ರೆ ಹೊಳೆಯಿಂದ ಕಾವೇರಿ ನದಿಯಿಂದ ಕೇವಲ 10 ಅಡಿ ದೂರದಲ್ಲಿ ಇರುವಂತದ್ದು ಎಲ್ಲಾ ಮನೆಗಳು ಮತ್ತೆ ಶೆಡ್ ನಿರ್ಮಾಣ ಮಾಡ್ಕೊಂಡು ಅಲ್ಲೇ ವಾಸ ಇದ್ದಾರೆ. ಅರ್ಧಂಬರ್ಧ ವಿದ್ವಾದ ಮನೆಯಲ್ಲಿ ಬಂದು ವಾಸ ಇದ್ದಾರೆ. ಆದ್ರೆ ಯಾರು ಕೂಡ ನೋಡ್ತಾ ಇಲ್ಲ. ಬದಲಿ ನಿವೇಶನ ಕೊಡಿ, ಮನೆ ಕೊಡಿ ಅಂದ್ರೆ ಯಾರು ಕೊಡ್ತಾ ಇಲ್ಲ. ಪ್ರತಿ ಮಳೆಗಾಲದಲ್ಲಿ ಅವರನ್ನು ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡ್ತಾರೆ. ಮತ್ತೆ ವಾಪಸ್ ಅಲ್ಲಿಗೆ ಬಂದು ಸೇರ್ತಾರೆ ಅವರು. ಅದೊಂದು ಈಗ ಕೋಗಿಲ್ ಲೇಔಟ್ ಏನು ಮನೆ ಕಟ್ಟಿಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಅವರನ್ನು ಸರ್ಕಾರ ಅಷ್ಟು ಬೇಗ ಮನೆ ಕಟ್ಟಿಕೊಡ್ಲಿಕ್ಕೆ ಮುಂದಾಗಿದೆ. ನಮ್ಮನ್ನ ಯಾಕೆ ನೋಡ್ತಾ ಇಲ್ಲ, 6 ವರ್ಷ 7 ವರ್ಷ ಆಗಿದಲ್ಲ ಅಂತ ಹೇಳುವಂಥದ್ದು ಅವರ ಆಕ್ರೋಶ. ಆದ್ರಿಂದ ಇಲ್ಲೇ ಹುಟ್ಟಿ ಬೆಳೆದಂತ ಅವರಿಗೆ ನಾವು ಎಷ್ಟೋ ವರ್ಷದಿಂದ ಇದ್ದೀವಿ, ನಮಗೆ ಮೊದಲು ಮನೆ ಮಾಡಿಕೊಡಿ ಅಂತ ಹೇಳುವಂಥದ್ದು ಅವರದ್ದು ಆಗ್ರಹ ಕೂಡ ಆಗ್ತಾ ಇದೆ. ಆದ್ರಿಂದ ಈಗ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಮನೆ ಮಾಡಿಕೊಡಿ, ನಿರ್ಮಾಣ ಮಾಡಿಕೊಡಿ, ಇದನ್ನ ಸಡ್ಡಲ್ಲೇ ವಾಸ ಮಾಡಬೇಕಾಗುತ್ತೆ. ಮುಂದಿನ ಮಳೆಗಾಲ ಬಂದಾಗ ಮತ್ತೆ ನಾವು ಗಂಜಿ ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ ಅಂತ ಹೇಳುವಂಥದ್ದು. ಅಲ್ಲಿ ಸರ್ಕಾರ ಬೇರೆ ರಾಜ್ಯದಿಂದ ಬಂದವರು ಕೆಲವರು ಇದ್ದಾರೆ, ಅವರಿಗೆ ಮನೆ ಮಾಡಿಕೊಡ್ತಿದೆ. ಏನು ಇದು ಅಷ್ಟು ಬೇಗ ಅವರಿಗೆ ಮನೆ ಆಗ್ತಿದ್ದಾರೆ, ನಮ್ಗೆ ಯಾಕೆ ಇಲ್ಲ ಅಂತ ಹೇಳುವಂಥದ್ದು ಅವರ ಆಕ್ರೋಶ ಇರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಈಗ ಏನ್ ಹೇಳ್ತಾರೆ ಜಿಲ್ಲಾಡಳಿತ? ಜಿಲ್ಲಾಡಳಿತ ಕಳೆದ 6 ವರ್ಷಗಳಿಂದ ಕೂಡ ಅವರು ಮನವಿ ಕೊಡ್ತಾನೆ ಬಂದಿದ್ದಾರೆ. ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಮಾಡುವಾಗ ಅಧಿಕಾರಿಗಳು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಈಗಿನ ಶಾಸಕರು ಪೊನ್ನಣ್ಣ ಕೂಡ ಹೋಗಿ ಭೇಟಿ ನೀಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಹೇಳುವಂತದ್ದು ಪ್ರತಿ ಚುನಾವಣೆ ಬಂದಾಗ ಬರ್ತಾರೆ, ಎಲ್ಲ ಹೇಳಿ ಹೋಗ್ತಾರೆ, ಯಾರು ಬರಲ್ಲ, ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ನಮ್ಮನ್ನ ಅಂತ ಹೇಳಿ ಅವ್ರದ್ದು ಆರೋಪ ಇರುವಂತದ್ದು. ನಾಗೇಂದ್ರ ಬಾಬು, ಈಗ ಮುಂದಿನ ಹೋರಾಟ ಹೇಗಿರುತ್ತೆ ಹಾಗಾದ್ರೆ? ಈಗ ನೋಡ್ಬೇಕು. ಈಗ ಈ ಒಂದು ಘಟನೆಯನ್ನು ಆಗ್ತಾ ಇದೆ ಬೆಂಗಳೂರಲ್ಲಿ. ಅವರು ಮನೆ ಕೊಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿದೆ. ಅದರಿಂದ ಅವರಿಗೆ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ಮುಂದೆ ನಾವು ಉಗ್ರ ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ಸಿದ್ಧತೆ ಮಾಡ್ಕೊಳ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಹೇಳುವಂತದ್ದು. ಮುಂದೆ 4 ತಿಂಗಳು ಮತ್ತೆ ಮಳೆಗಾಲ ಬರುತ್ತೆ, ಅದ್ರೊಳಗೆ ಹೋರಾಟ ಮಾಡಿ ನಾವು ಮನೆ ಕೊಡ್ಲೇಬೇಕಂತ ಹೇಳಿ ಅವ್ರು ಆಗ್ರಹ ಮಾಡ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಈಗ ಮನೆ ಕಳ್ಕೊಂಡ್ರಲ್ಲ, ಎಲ್ಲಿ ಅವ್ರಿಗೆ ವ್ಯವಸ್ಥೆ ಆಗಿದೆ? ಅವ್ರು ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನುಕಾರ್ಯಪ್ಪ? ನಾಗೇಂದ್ರ ಬಾಬು, ನೀವು ವಿಜುವಲ್ ಬೇಕಾದ್ರೆ ನೋಡ್ಬೋದು. ಅಲ್ಲಿ ಸಂಪೂರ್ಣವಾಗಿ ನದಿ ದಡದಲ್ಲಿ ಶೆಡ್ ಹಾಕೊಂಡಿದ್ದಾರೆ. ಟಾರ್ಪಲ್ ಮತ್ತೆ ಶೆಡ್ ಹಾಕೊಂಡು ವಾಸ ಇದ್ದಾರೆ. ಜೊತೆಗೆ ಅರ್ಧಂಬರ್ಧ ಏನ್ ಕೊಚ್ಚಿ ಹೋಯ್ತು ಮನೆ, ಅರ್ಧಂಬರ್ಧ ಬಿದ್ದ ಮನೆಯಲ್ಲಿ ವಾಸ ಇದ್ದಾರೆ ಕೆಲವರು. ಅಲ್ಲಿ ವಯಸ್ಸಾದವರು ಇದ್ದಾರೆ, ಓದುವಂತ ಮಕ್ಕಳು ಇದ್ದಾರೆ. ಅವರಿಗೆ ತೀವ್ರ ಸಮಸ್ಯೆ ಇದೆ ಅಲ್ಲಿ. ಹಿಂದೆ ಕೂಡ ಸಾಕಷ್ಟು ಪ್ರತಿ ಮಳೆಗಾಲ ನಾವು ಕೂಡ ಹೋಗಿ ಅಲ್ಲಿ ವರದಿಯನ್ನು ಮಾಡ್ತೀವಿ. ಆದ್ರೆ ಇದುವರೆಗೆ ಕೂಡ ಅವರಿಗೆ ಯಾವುದೇ ಬದಲಿ ವ್ಯವಸ್ಥೆ ಆಗಿಲ್ಲ. ಸದ್ಯಕ್ಕೆ ಇವರು ಅಲ್ಲೇ ವಾಸ ಮಾಡ್ತಿದ್ದಾರೆ. ಬೇರೆ ಕಡೆ ಹೋಗ್ಲಿಕ್ಕೂ ಅವ್ರು ರೆಡಿ ಇಲ್ಲ. ಯಾಕಂದ್ರೆ ಬೇರೆ ಕಡೆ ಮನೆ ಕೊಟ್ಟರೆ ಮಾತ್ರ ಅವ್ರು ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರಿಂದ ಆದಷ್ಟು ಬೇಗ ಮನೆ ಕೊಡಿ ಅಂತ ಹೇಳಿ ಅವರು ಆಗ್ರಹ ಮಾಡ್ತಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಅನುಕಾರ್ಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ರಾಜ್ಯ ಸರ್ಕಾರ ಅಂತೇಳಿ ಈಗ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅಲ್ಲಿ 2019ರಿಂದ ಇಲ್ಲಿಯವರೆಗೂ ಕೂಡ ಅವರಿಗೆ ಒಂದು ವ್ಯವಸ್ಥೆ ಆಗಿಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಹೇಗಿದೆ ಅನುಕಾರ್ಯಪ್ಪ? ನಾಗೇಂದ್ರ ಬಾಬು, ಇದು 2019ರಲ್ಲಿ ಕಾವೇರಿ ನದಿಯಿಂದ ಪ್ರವಾಹ ಬರುತ್ತೆ. ಪ್ರಕೃತಿ ವಿಕೋಪ ಏನಾಯ್ತು ಆವಾಗ ಸುಮಾರು ನದಿ ಪಾತ್ರ ಜನ ಅಂದ್ರೆ ಕರಡಿಗೋಡು ವ್ಯಾಪ್ತಿಯಲ್ಲಿ ಸುಮಾರು 150 ಇತ್ತು ಆಗ ಕುಟುಂಬಗಳು ಎಲ್ಲ ಕೊಚ್ಚಿ ಹೋಗುತ್ತೆ. ಮತ್ತೆ ಅವರನ್ನ ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡ್ತಾರೆ. ಮತ್ತೆ ಅಲ್ಲಿ ಬದಲಿ ವ್ಯವಸ್ಥೆ ಅವರಿಗೆ ಮಾಡ್ಕೊಡ್ತೀವಿ ಅಂತ ಜಾಗವನ್ನು ಕೂಡ ಗುರ್ತು ಮಾಡ್ತಾರೆ ಅಬ್ಬೆತ್ ಮಂಗಲದಲ್ಲಿ ಅಷ್ಟು ಫ್ಯಾಮಿಲಿಗಳಿಗೆ. ಆದ್ರೆ ಇದುವರೆಗೆ ಕೂಡ ಜಾಗವನ್ನು ಡೆವಲಪ್ ಮಾಡಿದ ನಿವೇಶನ ಕೊಟ್ಟಿಲ್ಲ, ಮಳೆನೂ ಕೂಡ ಕೊಟ್ಟಿಲ್ಲ. ಮತ್ತೆ ಅವ್ರು ಏನ್ ಮಾಡಿದ್ರು, ಮತ್ತೆ ಅದೇ ಜಾಗ ಅಂದ್ರೆ ಹೊಳೆಯಿಂದ ಕಾವೇರಿ ನದಿಯಿಂದ ಕೇವಲ 10 ಅಡಿ ದೂರದಲ್ಲಿ ಇರುವಂತದ್ದು ಎಲ್ಲಾ ಮನೆಗಳು ಮತ್ತೆ ಶೆಡ್ ನಿರ್ಮಾಣ ಮಾಡ್ಕೊಂಡು ಅಲ್ಲೇ ವಾಸ ಇದ್ದಾರೆ. ಅರ್ಧಂಬರ್ಧ ವಿದ್ವಾದ ಮನೆಯಲ್ಲಿ ಬಂದು ವಾಸ ಇದ್ದಾರೆ. ಆದ್ರೆ ಯಾರು ಕೂಡ ನೋಡ್ತಾ ಇಲ್ಲ. ಬದಲಿ ನಿವೇಶನ ಕೊಡಿ, ಮನೆ ಕೊಡಿ ಅಂದ್ರೆ ಯಾರು ಕೊಡ್ತಾ ಇಲ್ಲ. ಪ್ರತಿ ಮಳೆಗಾಲದಲ್ಲಿ ಅವರನ್ನು ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡ್ತಾರೆ. ಮತ್ತೆ ವಾಪಸ್ ಅಲ್ಲಿಗೆ ಬಂದು ಸೇರ್ತಾರೆ ಅವರು. ಅದೊಂದು ಈಗ ಕೋಗಿಲ್ ಲೇಔಟ್ ಏನು ಮನೆ ಕಟ್ಟಿಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಅವರನ್ನು ಸರ್ಕಾರ ಅಷ್ಟು ಬೇಗ ಮನೆ ಕಟ್ಟಿಕೊಡ್ಲಿಕ್ಕೆ ಮುಂದಾಗಿದೆ. ನಮ್ಮನ್ನ ಯಾಕೆ ನೋಡ್ತಾ ಇಲ್ಲ, 6 ವರ್ಷ 7 ವರ್ಷ ಆಗಿದಲ್ಲ ಅಂತ ಹೇಳುವಂಥದ್ದು ಅವರ ಆಕ್ರೋಶ. ಆದ್ರಿಂದ
ಇಲ್ಲೇ ಹುಟ್ಟಿ ಬೆಳೆದಂತವರಿಗೆ ನಾವು ಎಷ್ಟೋ ವರ್ಷದಿಂದ ಇದ್ದೀವಿ, ನಮಗೆ ಮೊದಲು ಮನೆ ಮಾಡಿಕೊಡಿ ಅಂತ ಹೇಳುವಂಥದ್ದು ಅವ್ರದ್ದು ಆಗ್ರಹ ಕೂಡ ಆಗ್ತಾ ಇದೆ. ಅದರಿಂದ ಈಗ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಮನೆ ಮಾಡಿಕೊಡಿ, ನಿರ್ಮಾಣ ಮಾಡಿಕೊಡಿ, ಇದನ್ನ ಸಡ್ಡಲ್ಲೇ ವಾಸ ಮಾಡಬೇಕಾಗುತ್ತೆ, ಮುಂದಿನ ಮಳೆಗಾಲ ಬಂದಾಗ ಮತ್ತೆ ನಾವು ಗಂಜಿ ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ ಅಂತ ಹೇಳುವಂಥದ್ದು. ಅಲ್ಲಿ ಸರ್ಕಾರ ಬೇರೆ ರಾಜ್ಯದಿಂದ ಬಂದವರು ಕೆಲವರು ಇದ್ದಾರೆ, ಅವರಿಗೆ ಮನೆ ಮಾಡಿಕೊಡ್ತಿದೆ, ಏನು ಇದು ಅಷ್ಟು ಬೇಗ ಅವರಿಗೆ ಮನೆ ಆಗ್ತಿದೆ, ನಮ್ಗೆ ಯಾಕೆ ಇಲ್ಲ ಅಂತ ಹೇಳುವಂಥದ್ದು ಅವರ ಆಕ್ರೋಶ ಇರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಈಗ ಏನ್ ಹೇಳ್ತಾರೆ ಜಿಲ್ಲಾಡಳಿತ? ಜಿಲ್ಲಾಡಳಿತ ಕಳೆದ 6 ವರ್ಷಗಳಿಂದ ಕೂಡ ಅವರು ಮನವಿ ಕೊಡ್ತಾನೆ ಬಂದಿದ್ದಾರೆ, ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಮಾಡುವಾಗ ಅಧಿಕಾರಿಗಳು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಈಗಿನ ಶಾಸಕರು ಕೊನ್ನನ ಕೂಡ ಹೋಗಿ ಭೇಟಿ ನೀಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಹೇಳುವಂತದ್ದು ಪ್ರತಿ ಚುನಾವಣೆ ಬಂದಾಗ ಬರ್ತಾರೆ, ಎಲ್ಲ ಹೇಳಿ ಹೋಗ್ತಾರೆ, ಯಾರು ಬರಲ್ಲ, ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ನಮ್ಮನ್ನ ಅಂತ ಹೇಳಿ ಅವ್ರದ್ದು ಆರೋಪ ಇರುವಂತದ್ದು. ನಾಗೇಂದ್ರ ಬಾಬು, ಈಗ ಮುಂದಿನ ಹೋರಾಟ ಹೇಗಿರುತ್ತೆ ಹಾಗಾದ್ರೆ? ಈಗ ನೋಡ್ಬೇಕು. ಈಗ ಈ ಒಂದು ಘಟನೆಯನ್ನು ಆಗ್ತಾ ಇದೆ ಬೆಂಗಳೂರಲ್ಲಿ, ಅವರು ಮನೆ ಕೊಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿದೆ. ಅದರಿಂದ ಅವರಿಗೆ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ಮುಂದೆ ನಾವು ಉಗ್ರ ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ಸಿದ್ಧತೆ ಮಾಡ್ಕೊಳ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಹೇಳುವಂತದ್ದು. ಮುಂದೆ ಒಂದು 4 ತಿಂಗಳು ಮತ್ತೆ ಮಳೆಗಾಲ ಬರುತ್ತೆ, ಅದ್ರೊಳಗೆ ಹೋರಾಟ ಮಾಡಿ ನಾವು ಮನೆ ಕೊಡ್ಲೇಬೇಕಂತ ಹೇಳಿ ಅವ್ರು ಆಗ್ರಹ ಮಾಡ್ತಾ ಇದ್ದಾರೆ. ನರೇಂದ್ರ ಬಾಬು, ಈಗ ಮನೆ ಕಳ್ಕೊಂಡ್ರಲ್ಲ, ಎಲ್ಲಿ ಅವ್ರಿಗೆ ವ್ಯವಸ್ಥೆ ಆಗಿದೆ? ಅವ್ರು ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನುಕಾರ್ಯಪ್ಪ? ನಾಗೇಂದ್ರ ಬಾಬು, ನೀವು ವಿಜುವಲ್ ಬೇಕಾದ್ರೆ ನೋಡ್ಬೋದು. ಅಲ್ಲಿ ಸಂಪೂರ್ಣವಾಗಿ ನದಿ ದಡದಲ್ಲಿ ಶೆಡ್ ಹಾಕೊಂಡಿದ್ದಾರೆ, ಟಾರ್ಪಲ್ ಮತ್ತೆ ಶೆಡ್ ಹಾಕೊಂಡು ವಾಸ ಇದ್ದಾರೆ. ಜೊತೆಗೆ ಅರ್ಧಂಬರ್ಧ ಏನ್ ಕೊಚ್ಚಿ ಹೋಯ್ತು ಮನೆ, ಅರ್ಧಂಬರ್ಧ ಬಿದ್ದ ಮನೆಯಲ್ಲಿ ವಾಸ ಇದ್ದಾರೆ ಕೆಲವರು. ಅಲ್ಲಿ ವಯಸ್ಸಾದವರು ಇದ್ದಾರೆ, ಓದುವಂತ ಮಕ್ಕಳು ಇದ್ದಾರೆ, ಅವರಿಗೆ ತೀವ್ರ ಸಮಸ್ಯೆ ಇದೆ. ಅಲ್ಲಿ ಹಿಂದೆ ಕೂಡ ಸಾಕಷ್ಟು ಪ್ರತಿ ಮಳೆಗಾಲ ನಾವು ಕೂಡ ಹೋಗಿ ಅಲ್ಲಿ ವರದಿಯನ್ನು ಮಾಡ್ತೀವಿ. ಆದ್ರೆ ಇದುವರೆಗೆ ಕೂಡ ಅವರಿಗೆ ಯಾವುದೇ ಬದಲಿ ವ್ಯವಸ್ಥೆ ಆಗಿಲ್ಲ. ಸದ್ಯಕ್ಕೆ ಇವಾಗ ಅಲ್ಲೇ ವಾಸ ಮಾಡ್ತಿದ್ದಾರೆ, ಬೇರೆ ಕಡೆ ಹೋಗ್ಲಿಕ್ಕೂ ಅವ್ರು ರೆಡಿ ಇಲ್ಲ. ಯಾಕಂದ್ರೆ ಬೇರೆ ಕಡೆ ಮನೆ ಕೊಟ್ಟರೆ ಮಾತ್ರ ಅವ್ರು ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರಿಂದ ಆದಷ್ಟು ಬೇಗ ಮನೆ ಕೊಡಿ ಅಂತ ಹೇಳಿ ಅವರು ಆಗ್ರಹ ಮಾಡ್ತಿರುವಂತದ್ದು. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಅನುಕಾರ್ಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ರಾಜ್ಯ ಸರ್ಕಾರ ಅಂತ ಹೇಳಿ ಈಗ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅಲ್ಲಿ 2019ರಿಂದ ಇಲ್ಲಿಯವರೆಗೂ ಕೂಡ ಅವರಿಗೆ ಒಂದು ವ್ಯವಸ್ಥೆ ಆಗಿಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಹೇಗಿದೆ ಅನುಕಾರ್ಯಪ್ಪ? ನಾಗೇಂದ್ರ ಬಾಬು, ಇದು 2019ರಲ್ಲಿ ಕಾವೇರಿ ನದಿಯಿಂದ ಪ್ರವಾಹ ಬರುತ್ತೆ, ಪ್ರಕೃತಿ ವಿಕೋಪ ಏನಾಯ್ತು ಆವಾಗ ಸುಮಾರು ನದಿ ಪಾತ್ರ ಜನ ಅಂದ್ರೆ ಕರಡಿಗೋಡು ವ್ಯಾಪ್ತಿಯಲ್ಲಿ ಸುಮಾರು 150 ಇತ್ತು ಆಗ ಕುಟುಂಬಗಳು ಎಲ್ಲ ಕೊಚ್ಚಿ ಹೋಗುತ್ತೆ. ಮತ್ತೆ ಅವರನ್ನು ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡ್ತಾರೆ. ಮತ್ತೆ ಅಲ್ಲಿ ಬದಲಿ ವ್ಯವಸ್ಥೆ ಅವರಿಗೆ ಮಾಡ್ಕೊಡ್ತೀವಿ ಅಂತ ಜಾಗವನ್ನು ಕೂಡ ಗೊತ್ತು ಮಾಡ್ತಾರೆ ಅಬ್ಬೆಟ್ ಮಂಗಲದಲ್ಲಿ ಅಷ್ಟು ಫ್ಯಾಮಿಲಿಗಳಿಗೆ. ಆದ್ರೆ ಇದುವರೆ ಕೂಡ ಜಾಗವನ್ನು ಡೆವಲಪ್ ಮಾಡಿದ ನಿವೇಶನ ಕೊಟ್ಟಿಲ್ಲ, ಮನೆಯನ್ನು ಕೂಡ ಕೊಟ್ಟಿಲ್ಲ. ಮತ್ತೆ ಅವ್ರು ಏನ್ ಮಾಡಿದ್ರು, ಮತ್ತೆ ಅದೇ ಜಾಗ ಅಂದ್ರೆ ಹೊಳೆಯಿಂದ ಕಾವೇರಿ ನದಿಯಿಂದ ಕೇವಲ 10 ಅಡಿ ದೂರದಲ್ಲಿ ಇರುವಂತದ್ದು ಎಲ್ಲಾ ಮನೆಗಳು ಮತ್ತೆ ಶೆಡ್ ನಿರ್ಮಾಣ ಮಾಡ್ಕೊಂಡು ಅಲ್ಲೇ ವಾಸ ಇದ್ದಾರೆ. ಅರ್ಧಂಬರ್ಧ ವಿದ್ವಾದ ಮನೆಯಲ್ಲಿ ಬಂದು ವಾಸ ಇದ್ದಾರೆ. ಆದ್ರೆ ಯಾರು ಕೂಡ ನೋಡ್ತಾ ಇಲ್ಲ, ಬದಲಿ ನಿವೇಶನ ಕೊಡಿ, ಮನೆ ಕೊಡಿ ಅಂದ್ರೆ ಯಾರು ಕೊಡ್ತಾ ಇಲ್ಲ. ಪ್ರತಿ ಮಳೆಗಾಲದಲ್ಲಿ ಅವರನ್ನು ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡ್ತಾರೆ, ಮತ್ತೆ ವಾಪಸ್ ಅಲ್ಲಿಗೆ ಬಂದು ಸೇರ್ತಾರೆ ಅವರು. ಅದೊಂದು ಈಗ ಕೋಗಿಲ್ ಲೇಔಟ್ ಏನು ಮನೆ ಕಟ್ಟಿಕೊಡ್ಲಿಕ್ಕೆ ಮುಂದಾಗಿದ್ದಾರೆ, ಅವರನ್ನು ಸರ್ಕಾರ ಅಷ್ಟು ಬೇಗ ಮನೆ ಕಟ್ಟಿಕೊಡ್ಲಿಕ್ಕೆ ಮುಂದಾಗಿದೆ, ನಮ್ಮನ್ನ ಯಾಕೆ ನೋಡ್ತಾ ಇಲ್ಲ, 6 ವರ್ಷ 7 ವರ್ಷ ಆಗಿದಲ್ಲ ಅಂತ ಹೇಳುವಂಥದ್ದು ಅವರ ಆಕ್ರೋಶ. ಆದ್ರಿಂದ ಇಲ್ಲೇ ಹುಟ್ಟಿ ಬೆಳೆದಂತವರಿಗೆ ನಾವು ಎಷ್ಟೋ ವರ್ಷದಿಂದ ಇದ್ದೀವಿ, ನಮಗೆ ಮೊದಲು ಮನೆ ಮಾಡಿಕೊಡಿ ಅಂತ ಹೇಳುವಂಥದ್ದು ಅವ್ರದ್ದು ಆಗ್ರಹ ಕೂಡ ಆಗ್ತಾ ಇದೆ. ಅದರಿಂದ ಈಗ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಮನೆ ಮಾಡಿಕೊಡಿ, ನಿರ್ಮಾಣ ಮಾಡಿಕೊಡಿ, ಇದನ್ನ ಸಡ್ಡಲ್ಲೇ ವಾಸ ಮಾಡಬೇಕಾಗುತ್ತೆ, ಮುಂದಿನ ಮಳೆಗಾಲ ಬಂದಾಗ ಮತ್ತೆ ನಾವು ಗಂಜಿ ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ ಅಂತ ಹೇಳುವಂಥದ್ದು. ಅಲ್ಲಿ ಸರ್ಕಾರ ಬೇರೆ ರಾಜ್ಯದಿಂದ ಬಂದವರು ಕೆಲವರು ಇದ್ದಾರೆ, ಅವರಿಗೆ ಮನೆ ಮಾಡಿಕೊಡ್ತಿದೆ, ಏನು ಇದು ಅಷ್ಟು ಬೇಗ ಅವರಿಗೆ ಮನೆ ಆಗ್ತಿದೆ, ನಮ್ಗೆ ಯಾಕೆ ಇಲ್ಲ ಅಂತ ಹೇಳುವಂಥದ್ದು ಅವರ ಆಕ್ರೋಶ ಇರುವಂಥದ್ದು. ನಾಗೇಂದ್ರ ಬಾಬು, ಓಕೆ, ಈಗ ಏನ್ ಹೇಳ್ತಾರೆ ಜಿಲ್ಲಾಡಳಿತ? ಜಿಲ್ಲಾಡಳಿತ ಕಳೆದ 6 ವರ್ಷಗಳಿಂದ ಕೂಡ ಅವರು ಮನವಿ ಕೊಡ್ತಾನೆ ಬಂದಿದ್ದಾರೆ, ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಮಾಡುವಾಗ ಅಧಿಕಾರಿಗಳು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಈಗಿನ ಶಾಸಕರು ಕೊನ್ನನ ಕೂಡ ಹೋಗಿ ಭೇಟಿ ನೀಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಹೇಳುವಂತದ್ದು ಪ್ರತಿ ಚುನಾವಣೆ ಬಂದಾಗ ಬರ್ತಾರೆ, ಎಲ್ಲ ಹೇಳಿ ಹೋಗ್ತಾರೆ, ಯಾರು ಬರಲ್ಲ, ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ನಮ್ಮನ್ನ ಅಂತ ಹೇಳಿ ಅವ್ರದ್ದು ಆರೋಪ ಇರುವಂತದ್ದು. ನಾಗೇಂದ್ರ ಬಾಬು, ಈಗ ಮುಂದಿನ ಹೋರಾಟ ಹೇಗಿರುತ್ತೆ ಹಾಗಾದ್ರೆ? ಈಗ ನೋಡ್ಬೇಕು. ಈಗ ಈ ಒಂದು ಘಟನೆಯನ್ನು ಆಗ್ತಾ ಇದೆ ಬೆಂಗಳೂರಲ್ಲಿ, ಅವರು ಮನೆ ಕೊಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿದೆ. ಅದರಿಂದ ಅವರಿಗೆ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ಮುಂದೆ ನಾವು ಉಗ್ರ ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ಸಿದ್ಧತೆ ಮಾಡ್ಕೊಳ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಹೇಳುವಂತದ್ದು. ಮುಂದೆ ಒಂದು 4 ತಿಂಗಳು ಮತ್ತೆ ಮಳೆಗಾಲ ಬರುತ್ತೆ, ಅದ್ರೊಳಗೆ ಹೋರಾಟ ಮಾಡಿ ನಾವು ಮನೆ ಕೊಡ್ಲೇಬೇಕಂತ ಹೇಳಿ ಅವ್ರು ಆಗ್ರಹ ಮಾಡ್ತಾ ಇದ್ದಾರೆ. ನರೇಂದ್ರ ಬಾಬು, ಈಗ ಮನೆ ಕಳ್ಕೊಂಡ್ರಲ್ಲ, ಎಲ್ಲಿ ಅವ್ರಿಗೆ ವ್ಯವಸ್ಥೆ ಆಗಿದೆ? ಅವ್ರು ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನುಕಾರ್ಯಪ್ಪ? ನಾಗೇಂದ್ರ ಬಾಬು, ನೀವು ವಿಜುವಲ್ ಬೇಕಾದ್ರೆ ನೋಡ್ಬೋದು. ಅಲ್ಲಿ ಸಂಪೂರ್ಣವಾಗಿ ನದಿ ದಡದಲ್ಲಿ ಶೆಡ್ ಹಾಕೊಂಡಿದ್ದಾರೆ, ಟಾರ್ಪಲ್ ಮತ್ತೆ ಶೆಡ್ ಹಾಕೊಂಡು ವಾಸ ಇದ್ದಾರೆ. ಜೊತೆಗೆ ಅರ್ಧಂಬರ್ಧ ಏನ್ ಕೊಚ್ಚಿ ಹೋಯ್ತು ಮನೆ, ಅರ್ಧಂಬರ್ಧ ಬಿದ್ದ ಮನೆಯಲ್ಲಿ ವಾಸ ಇದ್ದಾರೆ ಕೆಲವರು. ಅಲ್ಲಿ ವಯಸ್ಸಾದವರು ಇದ್ದಾರೆ, ಓದುವಂತ ಮಕ್ಕಳು ಇದ್ದಾರೆ, ಅವರಿಗೆ ತೀವ್ರ ಸಮಸ್ಯೆ ಇದೆ. ಅಲ್ಲಿ ಹಿಂದೆ ಕೂಡ ಸಾಕಷ್ಟು ಪ್ರತಿ ಮಳೆಗಾಲ ನಾವು ಕೂಡ ಹೋಗಿ ಅಲ್ಲಿ ವರದಿಯನ್ನು ಮಾಡ್ತೀವಿ. ಆದ್ರೆ ಇದುವರೆ ಕೂಡ ಅವರಿಗೆ ಯಾವುದೇ ಬದಲಿ ವ್ಯವಸ್ಥೆ ಆಗಿಲ್ಲ.
ಸದ್ಯಕ್ಕೆ ಇವರು ಅಲ್ಲೇ ವಾಸ ಮಾಡ್ತಿದ್ದಾರೆ, ಬೇರೆ ಕಡೆ ಹೋಗ್ಲಿಕ್ಕೂ ಅವ್ರು ರೆಡಿ ಇಲ್ಲ. ಯಾಕಂದ್ರೆ ಬೇರೆ ಕಡೆ ಮನೆ ಕೊಟ್ಟರೆ ಮಾತ್ರ ಅವ್ರು ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರಿಂದ ಆದಷ್ಟು ಬೇಗ ಮನೆ ಕೊಡಿ ಅಂತ ಹೇಳಿ ಅವರು ಆಗ್ರಹ ಮಾಡ್ತಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅನುಕರಿಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ಅನುಕಾರ್ಯಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನುಕಾರ್ಯಪ್ಪ, ಮಲತಾಯಿ ಧೋರಣೆಯನ್ನ ಅನುಸರಿಸ್ತಾ ಇದೆ ರಾಜ್ಯ ಸರ್ಕಾರ ಅಂತೇಳಿ ಈಗ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಅಲ್ಲಿ 2019ರಿಂದ ಇಲ್ಲಿಯವರೆಗೂ ಕೂಡ ಅವ್ರಿಗೆ ಒಂದು ವ್ಯವಸ್ಥೆ ಆಗಿಲ್ಲ. ಇವತ್ತು ಅವ್ರ ಪರಿಸ್ಥಿತಿ ಹೇಗಿದೆ ಅನುಕಾರ್ಯಪ್ಪ? ನಾಗೇಂದ್ರ ಬಾಬು, ಇದು 2019ರಲ್ಲಿ ಕಾವೇರಿ ನದಿಯಿಂದ ಪ್ರವಾಹ ಬರುತ್ತೆ, ಪ್ರಕೃತಿ ವಿಕೋಪ ಏನಾಯ್ತು ಆವಾಗ ಸುಮಾರು ನದಿ ಪಾತ್ರ ಜನ ಅಂದ್ರೆ ಕರಡಿಗೋಡು ವ್ಯಾಪ್ತಿಯಲ್ಲಿ ಸುಮಾರು 150 ಇತ್ತು ಆಗ ಕುಟುಂಬಗಳು ಎಲ್ಲ ಕೊಚ್ಚಿ ಹೋಗುತ್ತೆ. ಮತ್ತೆ ಅವರನ್ನ ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡ್ತಾರೆ. ಮತ್ತೆ ಅಲ್ಲಿ ಬದಲಿ ವ್ಯವಸ್ಥೆ ಅವರಿಗೆ ಮಾಡ್ಕೊಡ್ತೀವಿ ಅಂತ ಜಾಗವನ್ನು ಕೂಡ ಗುರ್ತು ಮಾಡ್ತಾರೆ ಅಬ್ಬೆಟ್ ಮಂಗಲದಲ್ಲಿ 10 ಫ್ಯಾಮಿಲಿಗಳಿಗೆ. ಆದ್ರೆ ಇದುವರೆ ಕೂಡ ಜಾಗವನ್ನು ಡೆವಲಪ್ ಮಾಡಿದ ನಿವೇಶನ ಕೊಟ್ಟಿಲ್ಲ, ಮಳೆನೂ ಕೂಡ ಕೊಟ್ಟಿಲ್ಲ. ಮತ್ತೆ ಅವ್ರು ಏನ್ ಮಾಡಿದ್ರು, ಮತ್ತೆ ಅದೇ ಜಾಗ ಅಂದ್ರೆ ಹೊಳೆಯಿಂದ ಕಾವೇರಿ ನದಿಯಿಂದ ಕೇವಲ 10 ಅಡಿ ದೂರದಲ್ಲಿ ಇರುವಂತದ್ದು ಎಲ್ಲಾ ಮನೆಗಳು ಮತ್ತೆ ಶೆಡ್ ನಿರ್ಮಾಣ ಮಾಡ್ಕೊಂಡು ಅಲ್ಲೇ ವಾಸ ಇದ್ದಾರೆ. ಅರ್ಧಂಬರ್ಧ ವಿದ್ವಾದ ಮನೆಯಲ್ಲಿ ಬಂದು ವಾಸ ಇದ್ದಾರೆ. ಆದ್ರೆ ಯಾರು ಕೂಡ ನೋಡ್ತಾ ಇಲ್ಲ. ಬದಲಿ ನಿವೇಶನ ಕೊಡಿ, ಮನೆ ಕೊಡಿ ಅಂದ್ರೆ ಯಾರು ಕೊಡ್ತಾ ಇಲ್ಲ. ಪ್ರತಿ ಮಳೆಗಾಲದಲ್ಲಿ ಅವರನ್ನು ಗಂಜಿ ಕೇಂದ್ರಕ್ಕೆ ಸ್ಥಳಾಂತರ ಮಾಡ್ತಾರೆ, ಮತ್ತೆ ವಾಪಸ್ ಅಲ್ಲಿಗೆ ಬಂದು ಸೇರ್ತಾರೆ ಅವರು. ಅದೊಂದು ಈಗ ಕೋಗಿಲ್ ಲೇಔಟ್ ಏನು ಮನೆ ಕಟ್ಟಿಕೊಡ್ಲಿಕ್ಕೆ ಮುಂದಾಗಿದ್ದಾರೆ. ಅವರನ್ನು ಸರ್ಕಾರ ಅಷ್ಟು ಬೇಗ ಮನೆ ಕಟ್ಟಿಕೊಡ್ಲಿಕ್ಕೆ ಮುಂದಾಗಿದೆ, ನಮ್ಮನ್ನ ಯಾಕೆ ನೋಡ್ತಾ ಇಲ್ಲ, 6 ವರ್ಷ 7 ವರ್ಷ ಆಗಿದಲ್ಲ ಅಂತ ಹೇಳುವಂಥದ್ದು ಅವರ ಆಕ್ರೋಶ. ಆದ್ರಿಂದ ಇಲ್ಲಿಯವರು ಇಲ್ಲೇ ಹುಟ್ಟಿ ಬೆಳೆದಂತ ಅವರಿಗೆ ನಾವು ಎಷ್ಟೋ ವರ್ಷದಿಂದ ಇದ್ದೀವಿ, ನಮಗೆ ಮೊದಲು ಮನೆ ಮಾಡಿಕೊಡಿ ಅಂತ ಹೇಳುವಂಥದ್ದು ಅವ್ರದ್ದು ಆಗ್ರಹ ಕೂಡ ಆಗ್ತಾ ಇದೆ. ಆದ್ರಿಂದ ಈಗ ಸರ್ಕಾರ, ಜನಪ್ರತಿನಿಧಿಗಳು, ಅಧಿಕಾರಿಗಳು ಈ ಬಗ್ಗೆ ಎಚ್ಚೆತ್ತುಕೊಂಡು ಮನೆ ಮಾಡಿಕೊಡಿ, ನಿರ್ಮಾಣ ಮಾಡಿಕೊಡಿ, ಇದನ್ನ ಸಡ್ಡಲ್ಲೇ ವಾಸ ಮಾಡಬೇಕಾಗುತ್ತೆ. ಮುಂದಿನ ಮಳೆಗಾಲ ಬಂದಾಗ ಮತ್ತೆ ನಾವು ಗಂಜಿ ಕೇಂದ್ರಕ್ಕೆ ಹೋಗ್ಬೇಕಾಗುತ್ತೆ ಅಂತ ಹೇಳುವಂಥದ್ದು. ಅಲ್ಲಿ ಸರ್ಕಾರ ಬೇರೆ ರಾಜ್ಯದಿಂದ ಬಂದವರು ಕೆಲವರು ಇದ್ದಾರೆ, ಅವರಿಗೆ ಮನೆ ಮಾಡಿಕೊಡ್ತಿದೆ. ಏನು ಇದು ಅಷ್ಟು ಬೇಗ ಅವರಿಗೆ ಮನೆ ಆಗ್ತಿದೆ, ನಮ್ಗೆ ಯಾಕೆ ಇಲ್ಲ ಅಂತ ಹೇಳುವಂಥದ್ದು ಅವರ ಆಕ್ರೋಶ ಇರುವಂತದ್ದು ನಾಗೇಂದ್ರ ಬಾಬು. ಓಕೆ, ಈಗ ಏನು ಹೇಳ್ತಾರೆ ಜಿಲ್ಲಾಡಳಿತ? ಜಿಲ್ಲಾಡಳಿತ ಕಳೆದ 6 ವರ್ಷಗಳಿಂದ ಕೂಡ ಅವರು ಮನವಿ ಕೊಡ್ತಾನೆ ಬಂದಿದ್ದಾರೆ. ಸಾಕಷ್ಟು ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಮಾಡುವಾಗ ಅಧಿಕಾರಿಗಳು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಮತ್ತೆ ಈಗಿನ ಶಾಸಕರು ಪೊನ್ನಣ್ಣ ಕೂಡ ಹೋಗಿ ಭೇಟಿ ನೀಡಿ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಆದ್ರೆ ಅವ್ರು ಹೇಳುವಂತದ್ದು ಪ್ರತಿ ಚುನಾವಣೆ ಬಂದಾಗ ಬರ್ತಾರೆ, ಎಲ್ಲ ಹೇಳಿ ಹೋಗ್ತಾರೆ, ಯಾರು ಬರಲ್ಲ, ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದಾರೆ ನಮ್ಮನ್ನ ಅಂತ ಹೇಳಿ ಅವ್ರದ್ದು ಆರೋಪ ಇರುವಂತದ್ದು ನಾಗೇಂದ್ರ ಬಾಬು. ಈಗ ಮುಂದಿನ ಹೋರಾಟ ಹೇಗಿರುತ್ತೆ ಹಾಗಾದ್ರೆ? ಈಗ ನೋಡ್ಬೇಕು. ಈಗ ಈ ಒಂದು ಘಟನೆಯನ್ನು ಆಗ್ತಾ ಇದೆ ಬೆಂಗಳೂರಲ್ಲಿ. ಅವರು ಮನೆ ಕೊಡ್ತೀವಿ ಅಂತ ಸರ್ಕಾರ ಒಪ್ಕೊಂಡಿದೆ. ಅದರಿಂದ ಅವರಿಗೆ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದೆ. ಮುಂದೆ ನಾವು ಉಗ್ರ ಪ್ರತಿಭಟನೆ ಮಾಡ್ಲಿಕ್ಕೆ ಕೂಡ ಸಿದ್ಧತೆ ಮಾಡ್ಕೊಳ್ತೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನೋಡ್ಬೇಕು ಏನ್ ಮಾಡ್ತಾರೆ ಅಂತ ಹೇಳುವಂತದ್ದು. ಮುಂದೆ 4 ತಿಂಗಳು ಮತ್ತೆ ಮಳೆಗಾಲ ಬರುತ್ತೆ, ಅದ್ರೊಳಗೆ ಹೋರಾಟ ಮಾಡಿ ನಾವು ಮನೆ ಕೊಡ್ಲೇಬೇಕಂತ ಹೇಳಿ ಅವ್ರು ಆಗ್ರಹ ಮಾಡ್ತಾ ಇದ್ದಾರೆ ನಾಗೇಂದ್ರ ಬಾಬು. ಈಗ ಮನೆ ಕಳ್ಕೊಂಡವರೆಲ್ಲ ಎಲ್ಲಿ ಅವ್ರಿಗೆ ವ್ಯವಸ್ಥೆ ಆಗಿದೆ? ಅವ್ರು ಏನ್ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅನುಕಾರ್ಯಪ್ಪ? ನಾಗೇಂದ್ರ ಬಾಬು, ನೀವು ವಿಜುವಲ್ ಬೇಕಾದ್ರೆ ನೋಡ್ಬೋದು. ಅಲ್ಲಿ ಸಂಪೂರ್ಣವಾಗಿ ನದಿ ದಡದಲ್ಲಿ ಶೆಡ್ ಹಾಕೊಂಡಿದ್ದಾರೆ, ಟಾರ್ಪಲ್ ಮತ್ತೆ ಶೆಡ್ ಹಾಕೊಂಡು ವಾಸ ಇದ್ದಾರೆ. ಜೊತೆಗೆ ಅರ್ಧಂಬರ್ಧ ಏನ್ ಕೊಚ್ಚಿ ಹೋಯ್ತು ಮನೆ, ಅರ್ಧಂಬರ್ಧ ಬಿದ್ದ ಮನೆಯಲ್ಲಿ ವಾಸ ಇದ್ದಾರೆ ಕೆಲವರು. ಅಲ್ಲಿ ವಯಸ್ಸಾದವರು ಇದ್ದಾರೆ, ಓದುವಂತ ಮಕ್ಕಳು ಇದ್ದಾರೆ, ಅವರಿಗೆ ತೀವ್ರ ಸಮಸ್ಯೆ ಇದೆ ಅಲ್ಲಿ. ಹಿಂದೆ ಕೂಡ ಸಾಕಷ್ಟು ಪ್ರತಿ ಮಳೆಗಾಲ ನಾವು ಕೂಡ ಹೋಗಿ ಅಲ್ಲಿ ವರದಿಯನ್ನು ಮಾಡ್ತೀವಿ. ಆದ್ರೆ ಇದುವರೆ ಕೂಡ ಅವರಿಗೆ ಯಾವುದೇ ಬದಲಿ ವ್ಯವಸ್ಥೆ ಆಗಿಲ್ಲ. ಸದ್ಯಕ್ಕೆ ಇವರು ಅಲ್ಲೇ ವಾಸ ಮಾಡ್ತಿದ್ದಾರೆ, ಬೇರೆ ಕಡೆ ಹೋಗ್ಲಿಕ್ಕೂ ಅವ್ರು ರೆಡಿ ಇಲ್ಲ. ಯಾಕಂದ್ರೆ ಬೇರೆ ಕಡೆ ಮನೆ ಕೊಟ್ಟರೆ ಮಾತ್ರ ಅವ್ರು ಹೋಗ್ಲಿಕ್ಕೆ ರೆಡಿ ಇದ್ದಾರೆ. ಆದ್ರಿಂದ ಆದಷ್ಟು ಬೇಗ ಮನೆ ಕೊಡಿ ಅಂತ ಹೇಳಿ ಅವರು ಆಗ್ರಹ ಮಾಡ್ತಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಅನುಕಾರ್ಯಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.